ಅತ್ತಿರಿ ತಗೋರಿ ನಾಷ್ಟಾ ಮಾಡ್ರಿ. ಇವನೇನು ಮಾಡಿದೆ ಅವ ನಾಷ್ಟಾ? ಅಲ್ಲ ಜೋಳದ ರೊಟ್ಟಿ ಮಾಡ್ಬಿಡ್ಬೇಕಲ್ಲ ಹೊತ್ತ. ಈ ಪಡ್ಡು ಇವೆಲ್ಲ ನನಗೆ ಬಗೆಹರಿದಿಲ್ಲ ಮಾರೈತಿ. ಇವನೇನು ಮಾಡಿದೆ ಅಂತನ ಜೋಳದ ರೊಟ್ಟಿನ ಮಾಡ್ಬೇಕನ್ರಿ. ಮತ್ತು ಮಧ್ಯಾಹ್ನ ಮಗಳು ಬರ್ತಾಳ, ಅವಾಗ ಬಿಸಿ ಬಿಸಿ ಜೋಳದ ರೊಟ್ಟಿ ಪುಂಡಿ ಪಲ್ಯ, ಹಸಿ ಖಾರದ ಬೇಡ ಆಕೆಗೆ ಇದಾಕೈತಿ ಕೆಂಪು ಖಾರದ್ದು ಕೊಬ್ಬರಿ ಗಿಬ್ಬರಿ ಹಾಕಿ ಶಿಸ್ತ ಶೇಂಗಾ ಕಾಳು ಹುರಿದು ಹಾಕಿ ಖಾರ ಕೊಡ್ತೇನೆ ರೀ. ಹಂಗೆ ಮತ್ತು ಪುಂಡಿ ಪಲ್ಯ ಮಾಡ್ತೇನೆ, ಅದ್ರಾಗ ತಿನ್ನಕ್ಕೆ ಮಸ್ತ್ ಆಗ್ತೈತಿ. ಆಮೇಲೆ ಮೆತ್ತೆ ಪಲ್ಯ ಐತಿ, ಹೆಸರು ಬೇಳೆ ಹಾಕಿ ಚೆನ್ನಾಗಿ ಮೆತ್ತೆ ಪಲ್ಯ ತಾಳಿಸ್ತೇನೆ. ಆಮೇಲೆ ರೊಟ್ಟಿ ಮೆತ್ತೆ ಪಲ್ಯ ಇದೆಲ್ಲ ಹಾಕೈತಿ. ನಿನ್ನೆ ಜಾಮೂನು ರವೆ ಉಂಡಿ ಚಕ್ಲಿ ಚೌಡ ಎಲ್ಲ ಮಾಡಿಟ್ಟೇನಲ್ರಿ. ಅವನ್ನೆಲ್ಲಾನು ಸ್ವೀಟು ಆಕತಿ ಎಲ್ಲ ಆಕತಿ. ಹಂಗಾಗಿ ಅನ್ನಕ್ಕೆ ಇದನ್ನ ಮಾಡ್ಬೇಕನ್ನತ್ತೇನೆ ರೀ, ಪುದೀನ ಪಲಾವ್ ಮಾಡಿಬಿಡ್ಲೇನ್ರಿ, ಹಂಗೆ ಪಲಾವ್ ಮಾಡಿಬಿಡ್ರಿ. ಯವ್ವ ನಾ ಹೇಳೋದು ಕೇಳು, ಅವಕ್ಕೆಲ್ಲ ಹಂಗೆ ಗಡಬಡ 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 ತಿನ್ನಿಸ್ಬಾರ್ದ, ವಾಂತಿ ಇದು ಹಾಕವ. ಏನು ನಾ ಹೇಳೋದು ಕೇಳಿದಾರ, ಪುಂಡಿ ಪಲ್ಯ ಇವೆಲ್ಲ ಮೆತ್ತೆ ಪಲ್ಯ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೇದು, ಹಸಿರು ತಪ್ಪಲ ಅವು ಚಲೋ. ಜೋಳದ ರೊಟ್ಟಿ ಪಲಾವ್ ಇಲ್ಲ ಅಂತೇಳವ ಬ್ಯಾಡ. ನಾ ಏನು ಹೇಳ್ತೇನೆಂದ್ರೆ ಕಮ್ಮಗ ತೊಗರಿಬೇಳೆ ಹಾಕಿ ಹುಳಿ ಹಾಕಿ ಸಾರು ಮಾಡು, ತೊಗರಿಬೇಳೆ ಹುಳಿ ಕಟ್ಟು ಸಾರು ಮಾಡು. ಆಮೇಲೆ ಆಟ ಬಿರಿದು ಅನ್ನ ಮಾಡಿಬಿಡುವ. ಯಾಕಂದ್ರೆ ಗಡಬಡ ತಿನ್ನಬಾರ್ದವು, ಎಲ್ಲ ಬಸರಿರೋ ಹೆಣ್ಣು ಮಕ್ಳು ಹಾರತ್ತಿ. ಅದಕ್ಕೆ ನಿಮ್ಮನ್ನು ಕೇಳಿ ಹೋದ್ರಾತಂತೇಳಿ ಮತ್ತು ಈಗ ಬೆಳಿಗ್ಗೆ ರೊಟ್ಟಿ ಅವಾಗ ರೊಟ್ಟಿ ಅಂದ್ರೆ ನನಗೂ ಬೇಸರ ಆಕತ್ತಲ್ಲ. ನಿನ್ನೆನೂ ಹಾಕಿಬಿಟ್ಟಿದ್ನಿಲ್ಲ. ಅದಿರಲಿ, ಇದೇನಿತ್ತು ತೆಲಿಗೆ ಎಲ್ಲ ಏನಿದು ಕೂದಲಕ್ಕೆಲ್ಲ ಹಿಂಗೆ ಬಡ್ಕೊಂಡಿದ್ದು ಏನಿದು ಕೂದಲು? ಆದ್ರೆ ಅತ್ತಿ ಅವು ಬಿಳಿ ಕೂದಲು ಭಾಳ ಆಗಿದಾರಲ್ಲ, ಹಿಂಗಾಗಿ ಕೆಂಪನ ಮೆಹಂದಿ ಹಚ್ಕೊಂಡು ನೋಡ್ರಿ. ಕರಿದು ಹಚ್ಕೊಳ್ಳಿಲ್ರವನ, ನನ್ನ ಕೂದಲು ಕೆಂಪಗದಾವ, ಕೆಂಪನ ಇರ್ಲಂತೆ ಕೆಂಪಂದು ಹಚ್ಕೊಂಡೇನಿ. ಅದೇನಕ್ಕತ್ತಂದ್ರೆ ಕರಿದು ಹಚ್ಕೊಂಡ್ರೆ ಕಣ್ಣಿಗೆ ಎಫೆಕ್ಟ್ ಅಂತಾರ್ರಿ. ಹಂಗಾಗಿ ಕೆಂಪನ ಮೆಹಂದಿ ಹಚ್ಕೊಂಡ್ಬಿಟ್ರೆ ಏನೂ ಇರೋಲ್ಲ. ನೀನಾರ ಸಿಂಗಾರ ಬಂಗಾರ ಮಾಡ್ಕೋತಿ ಯಾಕೆ? ಅವಾಗ ನಾನು ಬಿಳಿ ಕೂದಲಾದಾಗ ಅತ್ತಿ ನೀವು ಒಟ್ಟು ಹಚ್ಕೋರಿ ಅಂದಿದ್ರೆ ನಾನು ಅವಾಗಿಂದ ಹಚ್ಕೊಂತ ಬಂದಿರಿ, ನಾನು ಹಚ್ಕೋತಿದ್ನಿ. ನೋಡಿ ನಿಂದು ಹೆಂಗೆ ಮಾಡ್ಕೋತೀನಿ ನೋಡು. ಅಯ್ಯೋ ಹಚ್ಚೋಣ ಸಸಿ ಅಂದಿದ್ರೆ ನೀವು ಹಚ್ತಿದ್ರವ. ನಾವು ನೀವೇನು ಹೇಳಿಲ್ಲ. ತಗೋರಿ ತಿನ್ರಿ ನೀವು, ಮಾತು ಬಾಳಕ್ಕವು. ಅದೇನು ಅಂತಾರ, ಮಾತು ಒಲಿ ಏನದ, ಮಾತು ಮನೆ ಕೆಡಿಸ್ತು ತೂತು ಒಲಿ ಕೆಡಿಸ್ತು ಅಂತೆ. ಹಂಗಾಕತ್ ಬಾಳೆ. ತಗೋರಿ ಇದನ್ನು ತಿನ್ರಿ ನೀವು. ಚಟ್ನಿ ಮಾಡೇನಿ, ಪಡ್ಡು ಮಾಡೇನಿ. ಚಾ ಬೇಕಂದ್ರೆ ಚಾ ಬಟ್ರ್ ತೊಗೊಂಬರ್ತೇನೆ ರೀ. ನನಗೆ ಮೊದಲು ಇದನ್ನ ಇಲ್ಲಿ ಇಡ, ಚಾ ಬಟ್ರ ತೊಗೊಂಬರು. ಬೇಸಿಗೆ ಬಿಡು, ಮಸ್ತಾಗಿದಾವೆ ಪಡ್ಡು. ನೀವು ತಿಂತೀರಿ, ನಾ ಚಾ ಬಟ್ರ ತೊಗೊಂಬರ್ತೇನೆ ರೀ. ಏನೋ ನಮ್ಮ ಗಿರಿಜಿ ಅಡುಗೆ ಮಸ್ತ್ ಮಾಡ್ತಾಳೆ. ಅಡುಗೆ ಒಳಗೆ ನಂಬರ್ 1 ಆಕಿ. ಹಡದು ಬಂತರಿಗೆ ಯಾವತ್ತಿದ್ರು ತಪ್ಪಲ್ ಪಲ್ಯ ಆರೋಗ್ಯಕರವಾದಂತ ಕೊಡ್ಬೇಕು. ನಾವು ಅತಿಸಿ ಅಂಥದ್ದು ಇಂಥದ್ದು ಕೊಡಕತ್ತು ಅಂದ್ರೆ ಅವು ಪಾಪ ಗ್ಯಾಸ್ಟ್ರಿಕ್ ಆಗಿಬಿಡ್ತೈತಿ. ಆಮೇಲೆ ಅವು ಹೇಳೋದು ತರಾಸಾಗ್ಬಿಡ್ತೈತಿ. ಅಲ್ಲ ಅತ್ತಿ ತಿನ್ನುವಾಗ ಏನು ಮಾತಾಡತ್ತೀರಿ? ಹೇಳು ಎಂಡೆ ಅನ್ಕೊಂತ ಸುಮ್ಮನೆ ತಿನ್ರಿ. ನಾ ತಿಂತೇನೆ, ತೊಗೊಂಡು ಬಾ. ತಗೋರತ್ತಿ ಚಾ ಬಟರ 2 ತಂದೇನಿ. ಪಡ್ತಿಂದ ಚಾ ಕುಡಿರಂಗಾರ. ನಾ ಇಲ್ಲಿಟ್ಟು ಹೋಗಿ ನಾನು ತಲೆ ತೊಳ್ಕೊತೇನೆ. ಮನೆ ಎಲ್ಲ ಹಸನ್ ಮಾಡೀನಿ, ಅಡುಗೆ ಎಲ್ಲ ಆಗೈತಿ. ಇಂದ ಪಲ್ಯಗಳು ಮಾಡ್ಕೊಂಡು ಬಡ ಚಟ್ನಿ ಮಾಡ್ಕೊಂಡು ರೊಟ್ಟಿ ಮಾಡ್ತೇನೆ. ಮೊದಲು ಜಳಕ ಮಾಡಿ ಹೋಗಿ ದೇವ್ರ ಪೂಜೆ ಮಾಡ್ಕೊಂಡು ಅಡುಗೆ ಮಾಡಕ್ಕೆ ಕುಂತು ಬಿಡ್ತೇನೆ. ಅವ್ರು ಬರೋಷ್ಟರಲ್ಲಿ ಅಡುಗೆ ಮುಗಿತೈತಿ. ಏನು ಈಗ ಹೋಗಿದಾರ, ಇವರು ಹೋಗಿ ಕುಂತು ನಿಂತು ಅದು ಮಾತಾಡಿ ಬರ್ಬಿಡ್ದು ಅಷ್ಟು ತಾಕತಿ. ತತ ಬೆಳಿಗ್ಗೆ ಎದ್ದು ಕೂಡ ಚಾ ಕುಡಿದ್ರೆ ನನಗೆ ತಲೆನೂ ಹಿಡಿತತ್ತ. ಮೊದಲು ಇಲ್ಲಿ ಟೇಬಲ್ ಮೇಲೆ ಇಟ್ಟಿರ್ತೇನೆ ರೀ, ತಿಂದು ಕುಡೀರಿ. ಮತ್ತು ನೀ ಆ ಕಡೆ ಹೊಂಟಿ ರೂಮ್ಗೆ ಹೊಂಟೇನು ರೀ ಅತ್ತಿ? ಜಳಕ ಮಾಡಿ ಮತ್ತು ಬಡ ಬಂದು ನಾನು ಎಲ್ಲ ಕಸ ಪರಸಿ ಎಲ್ಲ ಮಾಡ್ಕೊಂಡೇನು ಮಾಡಿದ್ದಕ್ಕೇನಿ. ಇದ್ದುದು ನಿಮ್ಮ ಒಗ್ಯಾನ ಅವರು ಒಗ್ಯಾನ ಎಲ್ಲ ಒಗದ್ದೇನೆ. ಇನ್ನೊಂದಟ ಸೀರಿಲ್ಲ ಅಲ್ಲೇ ಬಚ್ಚಲ್ದಾಗ ಒಗದು ಹಾಕೊಂಡು ಜಳಕ ಮಾಡಿ ತಲೆ ತೊಳ್ಕೊಂಡು ಬಂದು ಬಿಡ್ತೇನೆ. ಮತ್ತೇನೈತಿ, ಏನು ಅತ್ತ ಅರಿಬೆ ಉಳಿದಿಲ್ಲ. ಮತ್ತು ಮಕ್ಳು ಬಂದಮೇಲೆ ಅರಿಬೆ ಬಾಳಕ್ಕಾಗತ್ತೆ. ಅದೇನೋ ಸುಡುಗಾಡು ಸ್ವಿಚ್ ಒಂದು ಕೆಟ್ಟು ವಾಷಿಂಗ್ ಮಿಷಿನ್ ಬಂದಾಗೈತಿ. ಏನು ಮಾಡೋದು, ಕೈಲೇನೋ ಹೋಗಿಬೇಕಲ್ಲ. ಆತಾತು ಜಳಕ ಮಾಡಿ ಬಂದಂದ್ರೆ ಪೂಜೆ ಮಾಡಿ ಅಡುಗೆ ಮನೆಗೆ ಹೋಗ್ಬಿಡು. ಹಾಂ ರೀ ಅಷ್ಟೇ ಮಾಡ್ತಾನೆ. ಜಳಕ ಮಾಡಿ ಪೂಜೆ ಮಾಡಿ ಅಡುಗೆ ಮನೆಗೆ ಹೋಗ್ತೇನೆ. ನನ್ನ ಮಕ್ಕಳಿಬ್ಬರು ಬರತ್ತಾರಂದ್ರೆ ನಂಗೆ ಅಷ್ಟು ಖುಷಿ ಆಗೈತೆ. ಮೊದಲು ದೇವರ ಪೂಜೆ ಮಾಡ್ತೇನೆ ನೋಡ್ರಿ. ತಾಯಿಗಳಿಗೆ ಮಕ್ಳು ಬರತ್ತಂದ್ರೆ ಹಬ್ಬದ ವಾತಾವರಣ ಮನ್ಯಾಗ. ನಿಮ್ಮ ಮನ್ಯಾಗೂ ಹಂಗನ ರೀ? ಹೆಣ್ಮಕ್ಳು ತವ್ರ ಮನೆಗೆ ಹೊಂಟ್ರೆ ಲಗು ಗಂಡ ಮನೆ ರೆಡಿಯಾಗಿ ಹುಡುಕ್ಕಾರ. ಅದೇ ತವ್ರ ಮನೆಯಿಂದ ಗಂಡ ಮನೆಗೆ ಹೋಗ್ಬೇಕಾರ ನಾ ಯಾಕೆ ಹೋಗ್ಲೇ ವಾ, ನಮ್ಗೆ ಹೋಗಕ್ಕೆ ಆಗವತ್ತು, ಇಲ್ಲೇ ಇರ್ಬೇಕಂತ ಅನಿಸ್ತೈತಿ ಅನ್ನೋ ಹೆಣ್ಮಕ್ಳು ಎಷ್ಟು ಜನ ಆದ್ರಿ ಕಮೆಂಟ್ ಮಾಡಿರಿ. ನಾನಂತೂ ರೀ ನನ್ನ ತವ್ರ ಮನೆಗೆ ಹೋಗ್ಬೇಕಂದ್ರೆ ಸಾಕು, ಬಡ ಹೆಂಗೆ ಅರ್ಬಿ ತುಂಬ್ಕೊಂಡು ಹೆಂಗೆ ಬಾಂಡೆ ತಿಕ್ಕಸ ಹೊಡೆದ್ನಿ, ಹೆಂಗೆ ಅಡುಗೆ ಮಾಡಿಟ್ಟು ನಾವು ಗಂಡಗ ಓಡ ಹೋಗ್ಬಿಟ್ಟಿರ್ತೇನೆ ರೀ. ಅಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಹೆಂಗೆ ಬರಲಿ, ಏನು ಮಾಡಲಿ ಅಂತೇಳಿ ಸಂಜೆ ಆಗಿರ್ತದೆ ನೋಡ್ರಿ, ಅವಾಗ ಬರ್ತೇನೆ ನಾನು. ಯಾಕಂದ್ರೆ ತಾಯಿ ಮನೆ ಬಿಟ್ಟು ಬರೋದು ಹೆಣ್ಮಕ್ಳಿಗೆ ಮುದುಕರಾದ್ರೂ ಕಷ್ಟ ರೀ. ಬೀಗ್ರ ಸಿದ್ದನ್ ಗೌಡ್ರು ಬರ್ರಿ ಬೀಗ್ರ ಬರ್ರಿ. ಮತ್ತೇನ್ರಿಪ್ಪ, ಮನೆಯಾಗೆಲ್ಲ ಆರಾಮದಾರಲ್ಲ? ಏನು ನೀವಂತೂ ನಮ್ಮ ಮನೆ ಕಡೆ ಬರೋದಿಲ್ಲ, ಬಡ್ರ ಮನೆಗೆ ಹೆಂಗೆ ಬಂದರಿ? ಹಂಗೆ ಯಾಕಂತರಿ? ಅಲ್ಲ ನಿಮ್ಮ ಮನೆಗೆ ಬರ್ದ ಎಲ್ಲಕೊಂಡ್ರಿ ನಿಂತ ಮಾತಾಡತ್ರಲ್ಲ, ಕುಂದ್ರಿ. ಶಾಂತ ಏನಿಲ್ರಿ ಬೀಗ್ರ, ಅದು 1-2 ದಿನ ಹೆಣ್ಮಕ್ಳನ್ನ ಊರು ಕರ್ಕೊಂಡು ಹೋಗ್ಬೇಕಂತ ಬಂದಿದ್ದು ರೀ. ಹೌದ್ರಿ, ಮನ್ಯಾಗ ಅವ್ವ ಮತ್ತು ಇವರು ಯಾರವ್ರು ಗಿರ್ಜಾ ಅವರು ಎಲ್ಲ ಆರಾಮದಾರಲ್ರಿ? ಎಲ್ಲ ಆರಾಮದಾರ ನೋಡ್ರಿ, ಎಲ್ಲ ನಿಮ್ಮ ದಯ ರೀ. ಎಲ್ಲರೂ ಆರಾಮದೀವಿ. ಹಂಗೆ ಯಾಕಂತೀರಿಪ್ಪ? ನಮ್ಮ ದಯ ಅನ್ನಕ್ಕೆ ಏನೈತಿ? ನಮ್ದು ಏನೈತಿ ಹೇಳ್ರಿ? ನಮ್ಮ ಮನೆ ನಾವು ಅದೇವಿ, ನಿಮ್ಮ ಮನೆ ನೀವು ಅದೇರಿ. ನೀವು ದುಡ್ಡು ನೀವು ತಿನ್ನತ್ತೀರಿ, ನಾವು ದುಡ್ಡು ನಾವು ತಿಂತೀವಿ. ನಮ್ಮ ದಯ ಅನ್ನಕ್ಕೆ ಏನ್ರಿ? ಬೀಗ್ರ ಬಂದ್ರನ್ನ ಆರಾಮದರಿ?
ಮನೆಗೆಲ್ಲ ಆರಾಮದಾರಲ್ರಿ? ಹಾಂ ರೀ ಆರಾಮದೇವ್ರಿ. ಇದು ಕಚ್ಚಿಲ್ ತಗೋರಿ, ನಾನು ಇಲ್ಲೇ ಇಟ್ನಿ. ಅದ್ರಾಗ ರವೆ ಉಂಡೆ, ಚಕ್ಲಿ, ಚೂಡ, ಆಮೇಲೆ ಅದೇನೋ ಹೋಳ್ಗೆ ಮಾಡ್ಯಾಳ ನೋಡ್ರಿ, ಶೇಂಗಾದ ಹೋಳ್ಗೆ ಅಂತ. ಶೇಂಗಾದ ಹೋಳ್ಗೆ ಮಾಡ್ಯಾಳ. ಅದಕ್ಕೆ ಮಕ್ಳು ಬರತ್ತಾರಂತೆ ಶಿಸ್ತು ಮಾಡಿದಾಳೆ. ಹಿಂಗಾಗಿ ನಿಮ್ಗಸ್ ಕೊಟ್ಟು ಕರ್ಕೊಂಡು ಬಾ ಅಂತಂದ್ರೆ ಹುಡುಗರನ್ನ, ಅದಕ್ಕೆ ಬನ್ನಿ ನೋಡ್ರಿ ಬೀಗ್ರ. ಅಯ್ಯೋ ಹೌದ್ರಿ, ಅವನ್ನೆಲ್ಲ ಯಾಕೆ ಮಾಡಕ್ ಹೋಗಿದ್ರು ಪಾಪ? ಹಂಗ ಬಂದು ಅಲ್ಲೇ ಕರ್ಕೊಂಡು ಹೋಗಿದ್ರೆ ಆಕಿತ್ತು. ಇಲ್ಲಾರ ಏನು ಕಮ್ಮಿ ಅವ್ರಿಗೆ, ಎಲ್ಲ ತಿಂತಾರ. ಅವ್ರಿಗೆ ಏನು ಬೇಕಂತಾರಲ್ಲ ಅದನ್ನೆಲ್ಲ ನಿಂಗಮ್ಮನ ಕಡೆ ಮಾಡಿಸ್ತಾನ. ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಎಲ್ಲ ಆರಾಮದಾರ ಅವರು. ಪಾಪ ಅಲ್ಲೇ ತಿಂತಿದ್ರಲ್ಲ ಮಕ್ಕಳು, ಅಲ್ಲೇ ಬರತ್ತಾರ, ಇಲ್ಲಿ ಯಾಕೆ ಕೊಟ್ಟು ಕಳ್ಸಿರಿ? ಅಯ್ಯೋ ಹಂಗೇನಂತೀರಿ ಬೀಗ್ರ ನೀವು? ಮತ್ತು ಅನ್ನಾರು ಎಲ್ಲ ನಮ್ಮ ಮನೆಯವ್ರು ಇದ್ದಂಗೆ, ನಮ್ಮ ಮಳ್ಯಾಗಳು ನಮ್ಮ ಮಕ್ಳು ಇದ್ದಂಗೆ. ಮತ್ತು ಅವ್ರಿಗೆ ಕೊಟ್ಟು ತಿಂದು ನಮ್ಮ ಹೆಣ್ಮಕ್ಳಿಗೆ ಎಷ್ಟೋ ಕೊಡೋಣನ್ರಿ? ಅದು ಹೆಂಗೆ ಆಕತ್ರಿ? ಇಲ್ರಿ, ಮೊದಲು ನಮ್ಮ ಮಳ್ಯಾರು ನೀವು ಎಲ್ಲ ತಿನ್ಬೇಕು ಅಂದ್ರೆ ನಮಗೆ ನೆಮ್ಮದಿ ರೀ. ಹೌದು ಬಿಡ್ರಿಪ್ಪ, ಚಲೋ ಆಯ್ತು. ಇರಿ ನಿಂಗಮ್ಮ, ಚಾ ತಗೊಂಬ. ಹಾಂ ರೀ ಅಮ್ಮವ್ರಿ. ನಿಂಗಮ್ಮ ಚಾ ಕೊಟ್ಟು ಕರಿ ಲಕ್ಷ್ಮಿನ ಸೀತನ. ಹಾಂ ರೀ ಅಮ್ಮವ್ರಿ. ಅನ್ನಾರ ತಗೋರಿ. ಹಾಂ ಕೊಡ್ರಿ. ಅಮ್ಮರ ಅಡ್ಗಿಗೆ ಏನು ಮಾಡ್ರಿ? ಅಡ್ಗಿಗೆ ಸ್ವಲ್ಪ ಶಾವಿಗೆ ಪಾಯಸ ಮಾಡು, ಚಪಾತಿ ಮಾಡಿ, ಕೋಸಂಬರಿ, ಆಮೇಲೆ ಬದನೆಕಾಯಿ ಪಲ್ಯ, ಬೇಳೆ ಪಲ್ಯ ಮಾಡು. ಒಂಚೂರು ಏನಾದರೂ ಫ್ರೈಡ್ ರೈಸ್ ಮಾಡಿಬಿಡು. ಸರಿ ಅಮ್ಮ. ಬೀಗ್ರ ನಮಗಂತೂ ಏನು ಅಡುಗೆ ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲೆಲ್ಲ ನನ್ನ ಹೆಂಡತಿ ಅಡುಗೆ ಮಾಡಿ ಕಾಯ್ತಿರ್ತಾಳೆ. ನಮಗಂತೂ ಏನು ಮಾಡಬೇಡ್ರಿ, ನೀವೇ ಮಾಡ್ಕೊರಿ ಅಡ್ಗೆ. ನಮಗೀಗ ಏನು ಅಡ್ಗೆ ಪಡ್ಗೆ ಏನು ಬೇಡ್ರಿ, ನಿಮಗಷ್ಟೇ ಮಾಡ್ಕೊರಿ ನೋಡ್ರಿ. ಏ ಅದು ಹೆಂಗಾಗತ್ರಿ ಬೀಗ್ರ? ಮನೆಗೆ ಬಂದು ಬೀಗ್ರು ಉಂಡ ಹೋದ್ರೆ ಹೆಂಗ್ರಿ? ನೋಡ್ರಿ ನೀವು ಅದನ್ನೆಲ್ಲ ಏನು ಅನ್ಬೇಡ್ರಿ. ಮನೆಗೆ ಬಂದು ನೀವು ಊಟ ಮಾಡಬೇಕು. ನಿಂಗಮ್ಮ ನೀವು ಹೋಗಿ ಮಾಡೋದು. ಹಾಂ ರೀ ಪುರು. ನೀವು ತಗೋರ್ಲ ಚಾ? ಇಲ್ಲಪ್ಪ, ಎಲ್ಲಿ ಚಾ ಕುಡಿತಿ? ಚಾ ಭಾಳ ಕುಡ್ದು ನಾನು ಶುಗರ್ ಬಂದ್ಬಿಟ್ಟೈತಿ. ಏನು ಮಾಡೋದು? ಹಿಂಗಾಗಿ ಈಗ ಒಂದು ಕಪ್ ಅದು ಶುಗರ್ ಕಾಫಿ ಕುಡಿಯೋಕೆ ಜಾಸ್ತಿ ಹಾಕಿ ಸಕ್ರೆ ಹಾಕಿರ್ಕಿಲ್ಲ, ಒಂಚೂರು ಬೆಲ್ಲ ಒಗೆದು ಕೊಟ್ಟಿದ್ಲ. ಕುಡಿಯೋಕ್ಕಾಗಲಿಲ್ಲ, ಬಿಡೋಕ್ಕಾಗಲಿಲ್ಲ, ವಾಂತಿ ಬಂದಂಗೆ ಆತು. ಹಿಂಗೆ ಇಟ್ಟೇನಿ. ಹೌದ್ರಿ, ನಿಮಗೂ ಸಕ್ರೆ ಕಾಯಿಲೆ ಬಂತನ? ಅದ ಈಗ ಏನು ಚಹಾ ಕುಡ್ದು ಎಲ್ಲರಿಗೂ ಸಕ್ರೆ ಕಾಯಿಲೆ ನೋಡ್ರಿ. ಬಿ ಪಿ ಸಕ್ರೆ ಕಾಯಿಲೆ, ಬಿ ಪಿ ಶುಗರ್ ಅಂತಾರೆ. ಅದೊಂದು ಹೆಚ್ಚಾಗ್ಬಿಟ್ಟೈತೆಪ್ಪ. ಈಗ ಏನು ಹೆಚ್ಚಾಗ್ಬಿಟ್ಟೈತೆ ಅಂದ್ರೆ ಬರೀ ಒಂದು ಕ್ಯಾನ್ಸರು, ಒಂದು ಸಕ್ರೆ ಕಾಯಿಲೆ, ಒಂದು ಕಾಯಿಲೆ ಬಿ ಪಿ, ಇವು ಇಷ್ಟ್ರಾಗ ಸಾಯ್ತಾರ ಮನುಷ್ಯ. ಹಾರ್ಟ್ ಅಟ್ಯಾಕು ಇಷ್ಟ್ರಾಗ. ಈಗರ ಆಗತ್ತಾವು ಬೀಗ್ರ. ಸಿಕ್ಕಲೆ ಆಕ್ಸಿಡೆಂಟ್ಗಳು ಏನು ಹೆಂಗೆ ದಾರುಣವಾಗಿ ಸಾಯಕತ್ತಾರು. ನಾನಂತೂ ಬೇಡ್ಕೋತ ನೋಡ ದೇವ್ರನ್ನ, ಎಲ್ಲಾರ ಫೋನ್ ತಗನಿ ಅದನ್ನ ನೋಡೋದು. ಹಿಂಗಾಗಿ ದೇವ್ರೇ ಯಪ್ಪ, ಎಲ್ಲ ಜಗತ್ತಲ್ಲಿರೋರ್ನೆಲ್ಲ ಅನಾರೋಗ್ಯದಿಂದ ಹಿಂಗೆ ಸಾಯುವಂಗೆ ಮಾಡಪ್ಪ, ಹಂಗೆ ಹಿಂಗೆ ದಾರುಣವಾಗಿ ಸಾಯುವಂಗೆ ಮಾಡಬೇಡ ಯಪ್ಪ ನನ್ನ ತಂದೆ ರಾಘವೇಂದ್ರ ಅಂತ ಬಿಡ್ಕೋತೇನೆ ನೋಡ್ರಪ್ಪ ಬೀಗ್ರ. ನಾನು ರೀ ಮೊನ್ನೆ ನಮ್ಮ ಊರಾಗ, ಅಯ್ಯೋ ಹೊಲದಾಗ ಏನಂತೀರಿ ನೀವು, ಪಾವ್ ಟೇಲರ್ ಅಂತ ಗೊತ್ತಿರ್ತದಲ್ಲ, ಪಾವ್ ಟೇಲರ್ ಅಂತ ಕೆಲವು ಜನಕ್ಕೆ ಗೊತ್ತಿಲ್ಲ, ನನಗೆ ಕೂಡ ಗೊತ್ತಿರಲಿಲ್ಲ ರೀ. ನಾನು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ಅದು ನೋಡಿದ್ನಪ್ಪ ನಾನು, ಸಣ್ಣ ಟ್ಯಾಕ್ಟರ್ ಗತೆ ಹೊಲದಾಗ ಇರ್ತದ್ರದ, ಹಿಂಗೆ ಕೈಲಿ ಡ್ರರ್ ಉಸ್ಕೊಂಡು ಹೋಗೋದು ಹೊಲದಾಗ ಇದನ್ನು ಮಾಡ್ತಾರೆ. ಅದನ್ನು ಬೆಳಿಗ್ಗೆ ಅದು 7 ಗಂಟೆಗೆ ಹೋಗ್ಯಾನಂತ ಪಾಪ ಹೊಲಕ್ಕೆ. ಮನುಷ್ಯ ಹೋದಾವು, ಅದು ಪಾವ್ ಟೇಲರ್ಕೇನು ಕೆಬ್ಬನ್ ಗತೆ ಇರ್ತಾವಂತ್ರಪ್ಪ ಮುಂದೆ ಚೂಪ್ಗೆ. ಅದ್ರಾಗ ಅವನು ಲುಂಗಿ ಸುತ್ಕೊಂಡು ಹಿಂಗೆ ಇದನ್ನು ಮಾಡಾಕತ್ತಾನ ಹೊಲದಾಗ. ಬೆಳಿಗ್ಗೆ 6ಕ್ಕೆ ಹೋಗ್ಯಾನಂತ ನೋಡ್ರಿ, ಚಾ ಒಂದು ಕಪ್ ಕುಡ್ದು. 7 ಗಂಟೆಗೆ ಅಂದ್ರೆ ಸತ್ತಾನ ಸುದ್ದಿ ಬಂತ. ಇಡೀ ಹೊಟ್ಟಿ ಗಿಟ್ಟಿ ಅದು ಏನಾಗೈತಿ, ಲುಂಗಿ ಸಿಕ್ಕತ್ಲ ಅವಂಗೆ, ಹಂಗೆ ಎಳ್ಕೊಂಡ ಬಿಟ್ಟತ್ತ ಅವನ ದರ ಹೊಟ್ಟಿ ಗಿಟ್ಟಿ ಹರಿದು ತೆಗೆದು ಬಿಟ್ಟತಂತ ನೋಡ್ರಿ, ಹೊಟ್ಟಿ ಒಳಗಿಂದೆಲ್ಲ. ಹಂಗಾಗಿತ್ತ ಯಪ್ಪ. ನಾ ಅಂತೂ ನೋಡಕ್ಕೆ ಹೋಗಲಿಲ್ಲ, ಏನಿಲ್ಲ. ಮನುಷ್ಯಾಗ ಎಂತೆಂಥ ಸಾವು ಬರತ್ತಾವ ಬೀಗ್ರ, ಮಾತಾಡಬಾರ್ದ್ರಿ ಅದನ್ನೆಲ್ಲ. ಅಯ್ಯಯ್ಯೋ, ದೊಡ್ಡ ಸಾವುಗಳು ಬರತ್ತಾವ ಯಪ್ಪ. ಮೊನ್ನೆ ನೋಡ್ರಲ್ಲೋ ಅದೇನು ಈ ಕಾರ್ನ್ಯಾಗ ಅದು ಕಂಟೈನರ್ ಬಿದ್ದು ಕಸ, ಅಯ್ಯಯ್ಯಪ್ಪ, ಜಿಬ್ಳಿಕೆ ಆಗಿಬಿಟ್ಟಿದ್ರು. ನನಗರ 2 ದಿನ ಅದನ್ನು ನೋಡಿ ಊಟ ಹೋಗಿಲ್ಲ. ಅಯ್ಯೋ ಶಿವನೇ, ಹೌದಾ ಬೇಗ್ರೆ? ಯಪ್ಪ ನಾವು ನೋಡ್ತಾ ಇದೀವ್ರಲ್ಲ ಈಗಿನ ಕಾಲದಾಗ, ಹೇಳೋ ಮಾತಲ್ಲಿ ಬಿಡ್ರಿ. ಅದೇನಾಗತ್ತವು, ನನಗರ ತಲೆ ಕೆಟ್ಟು ಹೋಗೈತಿ ನೋಡ್ರಿ. ಈ ಸಾವುಗಳು ನೋಡಿ ಭಯ ಆಗ್ಬಿಟ್ಟೈತಿ. ಮುಂದೆ ನಂಬದು ಹೆಂಗೋ ಅಂಥೇಳಿ ನನಗೀಗ ಟುಕ್ಕು ಹತ್ತು ಬಿಟ್ಟೈತ್ರಿ. ಹಿಂಗಾಗಿ ಆ ಕಾರ್ನ್ಯಾಗಲಿ ಎಲ್ಲಾರ ಅಡ್ಡಾಡೋದು ನಂಗೆ ಭಾಳ ಅಂಜಿಕ್ರಿ. ಹಿಂಗಾಗಿ ಗೌರ್ಮೆಂಟ್ ಬಸ್ಸಿಗೆ ಹೋಗೋದು ಚಲೋನ ಅಂತಾನೆ. ಯಾಕಂದ್ರೆ ಅವರು ಡ್ರೈವಿಂಗ್ ಚಲೋ ಕಲ್ತಿರ್ತಾರ, ಎಲ್ಲ ಮಾಡಿರ್ತಾರ. ಈ ಕಾರ್ ಗಾಡಿ ಹೊಡ್ಯಾರ ಒಟ್ಟ ನಂಬಾಡ್ದ್ರಿ. ಇಷ್ಟು ವರ್ಷ ಆತು ಮದುವೆಯಾಗಿ ನನ್ನ ಜೊತೆ ಕಾರ್ನಾಗ ಅಡ್ಡಾಡತ್ತಿ. 1-2 ದಿನ ಎಲ್ಲಾರ ಗುದ್ದೇನ ನಿನ್ನ ಮಾತಾಡು ಮಾತು ನೋಡಿಕಿವು. ಏನು ಬಸ್ನಾಗ ಅಡ್ಡಾಡಿ ಬಂದಂಗೆ ಮಾಡಕತ್ತಾಳಿಕಿ. ಸುಮ್ಮನಿರಿಪ್ಪ, ನಾನು ಇರೋದು ಕತೆ ಹೇಳತ್ತೇನೆ. ಏನು ಮಾಡೋದಿನ್ನ ಅಷ್ಟು ಅಂಜಿಕೆ ಅಂತ. ನೀವು ಸೀದಾ ಹೋಗಕತ್ರು ಬೇರೆದಾರು ಬಂದು ಹೆಂಗಾರ ಗೊತ್ತಾರಲ್ಲ. ಹೌದ್ರಿ, ಅದು ಖರೆ ಅನ್ರಿ. ಒಬ್ಬೊಬ್ರು ಹಿಂಗೆ ಕುಡ್ದು ಮಾಡಿ ಗಾಡಿ ಓಡಿಸ್ತಿರ್ತಾರೆ. ಅವಾಗ ಪಾಪ ಹಿಂದೆ ಕುಂತವರು ಸಾಕಷ್ಟು ಜನ ಪ್ಯಾಸೆಂಜರ್ ಇರ್ತಾರೆ, ಎಲ್ಲ ಇರ್ತಾರೋ. ಏನಾರ ಆದ್ರೆ ಏನು ಹೇಳ್ರಿ, ಚಲೋ ಇರೋ ಡ್ರೈವರ್ಗಳಿಗೂ ಇದು ಒಂಥರ ಕೆಟ್ಟ ಹೆಸರು ಆಗ್ಬಿಟ್ಟೈತ್ರಿ. ಏನು ಮಾಡೋಕ್ಕಾಗದಂಗೆ ಆಗ್ಬಿಟ್ಟೈತಿ. ಏನು ಮಾಡೋದು? ಅಪ್ಪ ಈಗ ಬಂದ್ಯಾ? ನಮ್ಮ ಮಗಳ ಈಗ ಬನ್ನಿ. ಎಲ್ಲಿ ನಿಮ್ಮ ಅಕ್ಕ ಲಕ್ಷ್ಮಿ? ಅಪ್ಪ ನಿಂಗಮ್ಮ ಬಂದು ಹೇಳಿಲ್ಲ, ನಂದು
ಇಲ್ಲೇ ಪಕ್ಕದಲ್ಲಿ ರೂಮ್ ಅಲ್ಲ ಪಟ ಪಟ ಅಂತ ಬಂದ್ಬಿಟ್ನಿ. ಆಕಿ ಇನ್ನ ಸಾವಕಾಶ ಎದ್ದು ನಡ್ಕೊಂಡು ಬರೋ ಅಷ್ಟ್ರಲ್ಲಿ ಆಕಿಗೆ ರಗಡ್ ಆಕೈತಿ. ಆಕಿ ಯಾಕೋ ಭಾಳ ಹೊಟ್ಟೆ ಬಂದೈತಿ ಈ ಸಲ. ಅಪ್ಪ ಆರಾಮದಿಯಪ್ಪ? ಹ್ಞೂ ಆ ಮಗಳ ಆರಾಮದೇನಿ. ಮತ್ತು ನೀ ಆರಾಮದಿಲ್ಲವ? ಹಾ ಅಪ್ಪ ಆರಾಮದೇನಿ. ಅವ್ವ ಅಜ್ಜಿ? ಎಲ್ಲರೂ ಆರಾಮದಾರ. ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋದ್ರೆ ಅಂತ ಬಂದಿದ್ನಿ ಒಂದು 2 ದಿನ. ಮತ್ತು ಎಲ್ಲಿ ಅಳಿಯಂದ್ರೆ ಕಾಣ್ತಾ ಇಲ್ಲ? ಅಪ್ಪ ಅವರು ಫ್ಯಾಕ್ಟ್ರಿಗೆ ಹೋಗಿದಾರ. ಅಪ್ಪ ಅವರು ಆಫೀಸ್ಗೆ ಹೋಗಿದ್ದಾರೆ. ಹ್ಞೂ ಸರಿ, ಅಳಿಯಂದ್ರಿಗೆ ಹೇಳಿದಾರೆ ಇಲ್ಲೋ? ಹಾ ನಾ ಹೇಳಿದಂತ ಬರ್ರಿ, ನೀವೇನು ಚಿಂತೆ ಮಾಡಬೇಡ್ರಿ, ಕರ್ಕೊಂಡು ಹೋಗಿ ಬರ್ರಿ ಆರಾಮ್. ಒಂದು 2 ದಿನ ಹುಷಾರಿ. ನಮ್ಮದೇ ಕಾರು ಡ್ರೈವರ್ಗೆ ಹೇಳಿದ್ದೀನಿ ನಿಧಾನ ಕರ್ಕೊಂಡು ಹೋಗಿ ಬರ್ರಿ. ಮತ್ತೆ ನೀವು ಬರುವಾಗ ಹೇಳ್ರಿ, ನಮ್ಮದೇ ಕಾರ್ ಗಾಡಿ ಕಳಿಸ್ತೀವಿ ನಾವು ಹುಷಾರಾಗಿ. ಯಾಕಂದ್ರೆ ರೋಡ್ಗಳು ಸರಿ ಇರೋದಿಲ್ಲ ಅದಕ್ಕಿಗೆ. ನಮ್ಮ ಲಕ್ಷ್ಮಿ ಬೇರೆ ಭಾಳ ಹೊಟ್ಟೈತಿ, ಯಾಕೋ ಆಕಿ ಭಾಳ ಸುಸ್ತನ ಅಂತಾಳ ಅದಕ್ಕೆ. ಆಯ್ತು ರೀ ಬೀಗ್ರ, ಆಯ್ತು. ಮತ್ತೆ ಬೀಗ್ರ ಹಿಂಗೆ ಹೇಳ್ತು ಅಂತ ತಪ್ಪು ತಿಳ್ಕೊಬೇಡ್ರಿ. ಇಬ್ಬರನ್ನೂ ಅಷ್ಟೇ ಚಲೋ ನೋಡ್ಕೊರಿ. ಲಕ್ಷ್ಮಿ ನಿಮ್ಮ ಮಗಳಲ್ಲ ಅಂತ ನಮ್ಗೆ ಗೊತ್ತು ಐತಿ. ಯಾಕಂದ್ರೆ ನಾಳೆ ಏನೋ ಸಮಸ್ಯೆ ಆಗ್ಬಾರ್ದಲ್ಲ. ಆಕಿ ನಮ್ಮ ಮನೆ ಸೊಸಿ ಅದಾಳ, ನಮ್ಮ ಮನೆ ಕುಡಿ ಒತ್ತಾಳ. ಆಕಿನ ಚಲೋ ನೋಡ್ಕೋಬೇಕು. ಹಂಗೆ ನಿಮ್ಮ ಮಗಳು ಸೀತಾನಂತೂ ನೀವು ನೋಡ್ಕೋತೀರ ನಮ್ಗೆ ಗೊತ್ತು. ಆದರೂ ಲಕ್ಷ್ಮಿನ ಚಲೋ ನೋಡ್ಕೊರಿ. ಯಾಕಂದ್ರೆ ಆಕಿ ಖುಷಿಗೆ ಏನು ತೊಂದರೆ ಆಗ್ದಂಗೆ ನೋಡ್ಕೋಬೇಕು ನೋಡ್ರಿ. ನಾವು ಆಕಿನ ಹೂವಿನ ಪಲ್ಲಕ್ಕಿ ಹಂಗೆ ಇಟ್ಟಂಗೆ ನಿಮಗೆ ಅದನ್ನ ಹೇಳತ್ತೇವೆ ಅಷ್ಟೇ. ಹಂಗೇನಿಲ್ರಿ ಬೀಗ್ರ, ಇಬ್ಬರು ನನ್ನ ಹೆಣ್ಮಕ್ಳಲ್ಲ. ನಾ ಮೊದಲೇನೋ ಹಂಗಿದ್ನಿ, ಈಗ ಹಂಗಿಲ್ಲ. ಅವ್ರಿಬ್ಬರನ್ನೂ ಚಲೋ ನೋಡ್ಕೋತೀನಿ. ಎರಡೂ ನನ್ನ ಕಣ್ಣುಗಳು ಇದ್ದಂಗೆ. ನಾ ಹಂಗೆ ಭೇದ ಭಾವ ಮಾಡೋದಿಲ್ಲ ರೀ. ಮತ್ತೆ ಅದು ಬೀಗ್ರ ನಾವು ಈ ರೀತಿ ಮಾತಾಡ್ತೇವೆ ಅನ್ನೋದು ನಿಮ್ಗೆ ಒಂದು ಸ್ವಲ್ಪ ಸಿಟ್ಟು ಬರ್ಬೋದು. ಅವರು ಇಲ್ಲಿ ಆರಾಮ್ ಗಾದಿ ಮೇಲೆ ಅದು ಮಲ್ಕೋತಾರೆ. ಅಲ್ಲಿ ತಳಕ್ ಪಳಗದು ಕುಂದ್ರಿಸ್ಬೇಡ್ರಿಪ್ಪ, ಸೋಫಾ ಮೇಲೆ ಕುಂಡ್ರಿಸ್ರಿ. ನಿಧಾನಕ್ಕೆ ಹೋಗಿ ಗಾದಿ ಮೇಲೆ ಕುಂಡ್ರಿ ಅಂತ ಹೇಳ್ರಿ. ಯಾಕಂದ್ರೆ ಭಾಳ ಸುಕ್ಸುಮ ಅದಾಳ ನಮ್ಮ ಲಕ್ಷ್ಮಿ. ಹಾಂ ಆಯ್ತು ತಗೋರಿ. ಅವ್ರವ್ವ ಇವ್ರು ಬರತ್ತಾರ ಅಂದ್ಕೊಳ್ಳಿ, 2 ಪಲ್ಲಂಗು ಆ ಕಡೆಯಿಂದ ಈ ಕಡೆ ಒಂದು ಇಟ್ಟದ್ದು ಮೊದಲು ಇವ್ರಿಗಾಗಿ ರೆಡಿ ಮಾಡಿದ್ದದಾವವ. ಹಾಗಾಗಿ ಅವನ್ನೆಲ್ಲ ಧೂಳ ಹೊಡೆದು ಎಲ್ಲ ರೂಮ್ ಎಲ್ಲ ಸ್ವಚ್ಛ ಮಾಡಿ ಒರೆಸಿ ತೊಳೆದು ಎಲ್ಲ ಮಾಡಿ ಇಟ್ಟಾಳೆ. ಆಕೆಯು ಅವ್ರ ಅಜ್ಜಿ ಅದಾಳಲ್ಲ ಹಿರಿಯರು, ಎಲ್ಲ ಗೊತ್ತಿರ್ತತಿ, ಎಲ್ಲ ತಿಳುವಳಿಕೆ ಇರ್ತತಿ, ಎಲ್ಲ ಮಾಡ್ತಾರೆ. ನೀವೇನು ಚಿಂತೆ ಮಾಡಬೇಡ್ರಿ. ಹಾಂ ಆಯ್ತು ತಗೋರಿ. ಹೋಗಿ ಬರ್ರಿ ಹಂಗಾರೆ ಕರ್ಕೊಂಡು. ಈಗ ಊಟ ಮಾಡುವಂತ ಕೈಕಾಲು ತಗೊಂಬರ್ರಿ. ಕೈಕಾಲು ತಕೊಂಡು ಊಟ ಮಾಡಿ ನಾನು ಡ್ರೈವರ್ಗೆ ಹೇಳ್ತೀನಿ, ಬಿಟ್ಟು ಬರ್ತಾನೆ. ಆಯ್ತು ರೀ. ಕೆಲವು ಸಮಯದ ನಂತರ ಯವ್ವ ಬಿಗ್ ಬಾಸ್ ಮನ್ಯಾಗ ನನಗರ ಹನುಮಂತ ಗೆಲ್ಬೇಕು ನೋಡುವ. ಹನುಮಂತಗರ ನನಗೆ ಗೊತ್ತಾಗಿದ್ರು ನನ್ನ ಮಗನ ಕಡೆ ಅದನ್ನು ಜೀವದ ಇದನ್ನು ತಗೊಂಡು ಇದನ್ನು ಓಟ್ ಮಾಡತ್ತೇನೆ. ದಿನಕ್ಕೆ 90 ಓಟ್ ಮಾಡೇ ಬಿಡ್ತಾನೆ. ಹನುಮಂತಗೂ ಮಾಡ್ತೀನಿ. ಭಾಳ ಅಂದ್ರೆ ಹನುಮಂತ ನನಗೆ ಭಾಳ ಇಷ್ಟ. ಹಂಗೆ ತ್ರಿವಿಕ್ರಮ ಭಾಳ ಇಷ್ಟ ನನಗೆ. ಆದ್ರೂ ಅವನಿಗೂ ಮಾಡ್ತೇನೆ, ಇವಾಗೂ ಮಾಡ್ತೇನೆ. ಯಾಕಂದ್ರೆ ನಂಗೆ ಗೆಲ್ಲಬೇಕಾಗಿದ್ದು ಹನುಮಂತನ. ನಮ್ಮ ಮನ್ಯಾಗ ಎಲ್ಲರೂ ಮಾಡೋದನ್ನು ಹನುಮಂತಗ. ನಿಮಗೆ ಬಿಗ್ ಬಾಸ್ ಒಳಗೆ ಯಾರು ಇಷ್ಟ ಹೇಳ್ರಿ? ನನಗೆ ಮಾತ್ರ ಹನುಮಂತ ಇಷ್ಟ ರೀ. ಹಾಗಾಗಿ ನಾನು ಹನುಮಂತಗೆ ಓಟ್ ಮಾಡಿದ್ದೇನೆ ನೋಡ್ರಿ. ನೀವು ಯಾರಿಗೆ ಓಟ್ ಮಾಡಿದಿರಿ ಕಮೆಂಟ್ ಮಾಡಿರಿ. ಅವ್ವ ಬಂದ್ರೇನ? ಬರ್ರಿ ಇಬ್ರು ಮೊಮ್ಮಗಳು ಬರ್ರಿ. ಗಿರಿಜಾ ಓ ರೀ, ಅಲ್ಲಿ ನೋಡು ನಿನ್ನ ಮಕ್ಳು ಬಂದಾರ. ಇವ ಲಕ್ಷ್ಮಿ ಸೀತಾ ಆರಾಮದಾರನವ? ಇಬ್ರು ಆರಾಮದಾರಿ? ಹಾನವ ಇಬ್ರು ಆರಾಮದೇವಿ. ಅವ್ವ ಭಾಳ ಸುಸ್ತಾಗತ್ತದ ಗಾಡಿಯಾಗಿಂದ ಬಂದು. ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೇವವ್ವ. ನೀ ಆರಾಮ್ ಯಾತ್ರ ಮಾಡಿ ಆಗಿ ನೋಡ್ಲಿ. ಈಗರ 4 ಐತಿ ಇಷ್ಟು ಮಾಡತ್ತಿ. ಇನ್ನು ಮುಂದೆ ಹೆಂಗೆ ನಿಮ್ಮ ಅಕ್ಕ ನಂಗೆ ಆದಾಗ ನೋಡಕ್ಕೆ ಹೊಟ್ಟಿ ನೋಡಲ್ಲ, ನಿನ್ನ ಹೊಟ್ಟಿ ನೋಡು. ಹಾನವ ಏನು ನನಗಂತೂ ಇಷ್ಟ ನೆಗುತ್ತತಿ, ಇಷ್ಟ ಅನ್ನತೇನೆ ನಾನು. ಏನು ಮಾಡೋದು? ಅವ್ವ ಅಜ್ಜಿ ಆರಾಮದಿರಿ? ಆರಾಮದೇವಿ. ಆರಾಮದೇವ. ನಡಿ ರೂಮ್ ನಡಿ. ನಾನು ಒಂದು ಸ್ವಲ್ಪ ಕೈಕಾಲು ಮತ್ತು ತಕ್ಕೋತೇನೆ.